ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ PUC ರಿಸಲ್ಟ್ 2026ರ ಡೇಟ್ ಇದೀಗ ಫಿಕ್ಸ್ ಆಗಿದೆ. ಹೌದು ವಿದ್ಯಾರ್ಥಿಗಳೇ, ಡೇಟ್ ಫಿಕ್ಸ್ ಆಗಿರುವಂತದ್ದು ವಿದ್ಯಾರ್ಥಿಗಳಲ್ಲಿ ಇದೀಗ ಮತ್ತೊಂದು ಮಂದಹಾಸವನ್ನ ಮೂಡಿಸಿದಂತಾಗಿದೆ. ಮೊಬೈಲ್ನಲ್ಲೇ ಈ ಫಲಿತಾಂಶವನ್ನ ನೀವು ಆರಾಮಾಗಿ ನೋಡಬಹುದು. ಇದಕ್ಕೆ ಸಿಂಪಲ್ ಆಗಿ ವಿಧಾನವನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಈ ಸೆಕೆಂಡ್ PUC ವಿದ್ಯಾರ್ಥಿಗಳಿದ್ದೀರಾ, ನೀವು ಈ ಒಂದು ಮಾಹಿತಿ ನೋಡಲೇಬೇಕು. ಕೊನೆಯ ತನಕ ಈ ಎಲ್ಲ ಮಾಹಿತಿಯನ್ನ ನೋಡಿದ್ರೆ ನೀವು ಸರಳವಾಗಿ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ರಿಸಲ್ಟ್ ಅನ್ನ ನೋಡಿಕೊಳ್ಬಹುದು. ಇದಕ್ಕೆ ಬೇಕಾಗಿರುವಂತ ಲಿಂಕ್, ಹಾಗೆ ಈ ಒಂದು ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ಎಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಕರ್ನಾಟಕದಲ್ಲಿ ಲಕ್ಷಾಂತರ ದ್ವಿತೀಯ PUC ವಿದ್ಯಾರ್ಥಿಗಳು ಇರುವಂತದ್ದನ್ನು ನೋಡಬಹುದು. ಅದರಲ್ಲಿ ನೀವು ಒಬ್ಬರು ಸಹ. ಹೀಗೆ ಈ ಲಕ್ಷಾಂತರ ವಿದ್ಯಾರ್ಥಿಗಳು ಕಾದು ಕುಳಿತಿರುವಂತಹ ದೊಡ್ಡ ಅಪ್ಡೇಟ್ ಇದಾಗಿರುವಂತದ್ದು. ಈಗ ಈ ಒಂದು ಸೆಕೆಂಡ್ PUC ರಿಸಲ್ಟ್ ಯಾವಾಗ ಅನ್ನುವಂತ ಪ್ರಶ್ನೆಗೆ ಒಂದು ದೊಡ್ಡ ಉತ್ತರವೇ ಸಿಕ್ಕಿದೆ ಅಂತಾನೆ ಹೇಳ್ಬೋದು. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯ ಈಗ ಅಂತಿಮ ಹಂತದಲ್ಲಿ ಇರುವಂತದ್ದನ್ನು ನೋಡಬಹುದು. ಶಿಕ್ಷಣ ಇಲಾಖೆಯ ಮೂಲಕ ಈ ಒಂದು ವರ್ಷದ ಸೆಕೆಂಡ್ PUC ಫಲಿತಾಂಶ ಏಪ್ರಿಲ್ ಮೊದಲ ವಾರದಲ್ಲಿ ಅಥವಾ ಹೆಚ್ಚು ಕಡಿಮೆ ಎಂದರೆ ಒಂದು ಏಪ್ರಿಲ್ 10ರೊಳಗೆ ಈ ಒಂದು ರಿಸಲ್ಟ್ ಪ್ರಕಟವಾಗುವ ಸಾಧ್ಯತೆ ಇದೆ ಅನ್ನುವಂತ ನಿರೀಕ್ಷೆ ಇದೆ ಅನ್ನುವಂಥದ್ದು. ಹೌದು ಸ್ನೇಹಿತರೆ, ರಿಸಲ್ಟ್ ಪ್ರಕಟವಾದ ತಕ್ಷಣ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಂಕಪಟ್ಟಿ ನೋಡಬಹುದಾಗಿದೆ. ಆದರೆ ಒಂದು ವಿಷಯ ಗಮನದಲ್ಲಿರಬೇಕಾಗುತ್ತೆ, ರಿಸಲ್ಟ್ ಹೊರಬಿದ್ದ ಕೂಡಲೇ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ವೆಬ್ಸೈಟ್ ಓಪನ್ ಮಾಡೋದ್ರಿಂದ ಇಲ್ಲಿ ಸರ್ವರ್ ಸ್ಲೋ ಆಗುವಂತಹ ಒಂದು ಸಮಸ್ಯೆ ಕೂಡ ಇರುವಂತದ್ದು. ಅದರಿಂದ ಗಾಬರಿ ಆಗದೆ ಸುಲಭ ರೀತಿಯಲ್ಲಿ ನೀವು ಸಹ ಈ ಒಂದು ವಿಧಾನವನ್ನ ಫಾಲೋ ಮಾಡುವ ಮೂಲಕ ನಿಮ್ಮ ಒಂದು ರಿಸಲ್ಟ್ ಅನ್ನ ಪರಿಶೀಲಿಸಿಕೊಳ್ಳಬಹುದು. ಇಲ್ಲಿ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ನಂತರ ಬ್ರೌಸರ್ ಓಪನ್ ಮಾಡಿ ಕರ್ನಾಟಕ ಸರ್ಕಾರದ ಅಧಿಕೃತ ಫಲಿತಾಂಶದ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ರಿಸಲ್ಟ್ 2026 ಎಂಬುದರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮ ಒಂದು ರಿಸಲ್ಟ್ ಹಾಲ್ ಟಿಕೆಟ್ ನಂಬರ್ ಕೇಳುತ್ತೆ. ಈಗ ನಿಮ್ಮ ಹಾಲ್ ಟಿಕೆಟ್ ನಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರ್ ನಮೂದಿಸಿ ನಂತರ ನಿಮ್ಮ ವಿಭಾಗ ಸೈನ್ಸ್ ಇರಬಹುದು, ಕಾಮರ್ಸ್ ಇರಬಹುದು ಅಥವಾ ಆರ್ಟ್ಸ್ ಇರಬಹುದು, ಇವುಗಳನ್ನ ಆಯ್ಕೆ ಮಾಡಿ ಸಬ್ಮಿಟ್ ಬಟನ್ ಒತ್ತಿದ್ರೆ ಸಾಕು. ಅಷ್ಟೇ, ನಿಮಗೆ ನಿಮ್ಮ ಒಂದು ರಿಸಲ್ಟ್ ವಿಷಯವಾರು ಅಂಕಪಟ್ಟಿ ಮತ್ತೆ ಸಂಪೂರ್ಣ ಫಲಿತಾಂಶವನ್ನ ನಿಮ್ಮ ಮೊಬೈಲ್ ಪರದೆ ಮೇಲೆ ಬರುತ್ತೆ. ಅದನ್ನ ನೋಡಬಹುದು. ಫಲಿತಾಂಶ ಬಂದ ತಕ್ಷಣ ಇಲ್ಲಿ ಅದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಅಥವಾ PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸೇವ್ ಮಾಡಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾಲೇಜು ಪ್ರವೇಶ ಪ್ರಕ್ರಿಯೆಗೆ ಇದು ಬಹಳ ಉಪಯುಕ್ತವಾಗುವಂತದ್ದು ನೋಡಬಹುದು. ವೆಬ್ಸೈಟ್ ಓಪನ್ ಆಗದೆ ಇದ್ರೆ ಏನ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಸುಲಭ ವಿಧಾನವನ್ನು ಕೂಡ ನಾವಿಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ. ನೀವು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ನಲ್ಲಿ ಒಂದು ಡಿಜಿ ಲಾಕರ್ ಆಪ್ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಒಂದು ಅಸಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು. ಅದಕ್ಕಾಗಿ ಡಿಜಿಟಲ್ ಲಾಕರ್ ಆಪ್ ಕೂಡ ಆಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಇನ್ನು ಅದರ ನಂತರ KSEAB ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ಅಲ್ಲಿ ನೀವು ಸೆಕೆಂಡ್ PUC ಮಾರ್ಕ್ಸ್ ಶೀಟ್ ಅಂತ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತೆ ಪರೀಕ್ಷೆಯ ವರ್ಷ ಅಂದ್ರೆ 2026 ಅಂತ ನಮೂದಿಸಿದ್ರೆ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಆರಾಮಾಗಿ ಇಲ್ಲಿ ಪಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ರಿಸಲ್ಟ್ ಪ್ರಕಟವಾದ ಮೊದಲ 15ರಿಂದ 20-30 ನಿಮಿಷಗಳ ಕಾಲ ವೆಬ್ಸೈಟ್ ನಿಧನವಾಗುವ ಸಾಧ್ಯತೆ ಇರುವುದರಿಂದ ಇಲ್ಲಿ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಒಂದು ವೇಳೆ ಫಲಿತಾಂಶ ನಿರೀಕ್ಷೆಯಂತೆ ಬರದೇ ಇದ್ರೂ ಸಹ ಬೇಸರ ಪಡಬೇಡಿ. ಸರ್ಕಾರ ಪೂರಕ ಪರೀಕ್ಷೆ ಮತ್ತೆ ಇಂಪ್ರೂವ್ಮೆಂಟ್ ಪರೀಕ್ಷೆಗಳಿಗೆ ಅವಕಾಶವನ್ನ ನೀಡುವುದರಿಂದ ಇಲ್ಲಿ ಯಾವುದೇ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅಂಕಗಳ ಬಗ್ಗೆ ಅನುಮಾನ ಇದ್ರೆ ಮರು ಎಣಿಕೆಯಲ್ಲಿ ಮಾಡಬಹುದು, ಮರು ಮೌಲ್ಯಮಾಪನಕ್ಕೂ ಕೂಡ ಅರ್ಜಿಯನ್ನು ಹಾಕಬಹುದಾಗಿದೆ. ಹೀಗಾಗಿ ತಾಳ್ಮೆಯಿಂದಿರಿ, ಹಾಗೆ ಧೈರ್ಯವಾಗಿ ನಿಮ್ಮ ಫಲಿತಾಂಶಕ್ಕಾಗಿ ನೀವು ಸಿದ್ಧರಾಗಿ. ಎಲ್ಲಾ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲ ಇಂದಿನಿಂದಲೇ ಈ ಒಂದು ರಿಸಲ್ಟ್ಗೆ ಸಜ್ಜಾಗಿ ಕುತೂಹಲದಿಂದ ಕಾಯುತ್ತಿರಿ. ಕೆಲವೇ ದಿನಗಳಲ್ಲಿ ಈ ಫಲಿತಾಂಶ ಬರಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.